ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಲಯನ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಒಳಗಡೆ ಏನೇನಿದೆ ಅಂತೇಳಿ ನೋಡೋಣಂತೆ. ನಾವು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಂತೂ ಇವತ್ತು ನಾವು ಬಂದೇ ಬಿಟ್ವಿ ಲಯನ್ ಸಫಾರಿಗೆ. ಲಯನ್ ಸಫಾರಿ ಎಂಟ್ರೆನ್ಸ್ನಲ್ಲೇ ಬೋರ್ಡ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಯಾವ್ಯಾವ ರೀತಿ ಪ್ರಾಣಿಗಳಿದೆ ಅಂತ ಹೇಳಿ ನೋಡಿ, ಇಲ್ಲಿ ನಾವು ನೋಡಬಹುದು. ಎಂಟ್ರಿ ಫೀಸ್ ಮಾಡಿಸ್ಕೊಂಡು ನಾವು ಅಲ್ಲಿಂದ ಮುಂದುವರೆದ್ವು. ಅಲ್ಲಿ ನಾವು ಬಸ್ಸಿನಲ್ಲಿ ಹೋಗಿ ಸಿಂಹಗಳನ್ನು ನೋಡೋದಕ್ಕೋಸ್ಕರ ಬಸ್ ಒಂದಿರುತ್ತೆ, ಎಲ್ಲ ಫುಲ್ ಸೇಫ್ಟಿ ಆಗಿರುತ್ತೆ. ಆ ಬಸ್ಸಿನಲ್ಲಿ ಹೋಗಿ ನಾವು ಸಿಂಹಗಳನ್ನು ಮತ್ತು ಹುಲಿ ಮತ್ತು ಚಿರತೆ ಮೂರನ್ನು ನೋಡಿದ್ವಿ. ಕಾಡೆಮ್ಮೆ, ಸಾರಂಗ, ಸಾಂಬಾರ ಇನ್ನು ಮುಂತಾದ ಪ್ರಾಣಿಗಳನ್ನು ಅಲ್ಲಿ ನೋಡಬಹುದು ನಾವು. ನಮಗೆ ಬಸ್ನಲ್ಲಿ ಫ್ರಂಟ್ ಸೀಟೇ ಸಿಕ್ಕಿತ್ತು. ಆ ಫ್ರಂಟ್ ಸೀಟಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನೋಡಿ ಎಲ್ಲ ಕಾಡೊಳಗಡೆ ಹೇಗಿದೆ ಅಂತ ಹೇಳಿ. ಹೀಗೆ ಹೋಗ್ತಾ ಹೋಗ್ತಾ ಅಲ್ಲಿ ಪ್ರಾಣಿಗಳು ಕಾಣಿಸುತ್ತೆ. ಈಗ ನಾವು ಹುಲಿ ಇರುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಫುಲ್ ಸೇಫ್ಟಿಯಾಗಿ ಎಲ್ಲ ಬೋನ್ಗಳನ್ನು ರೆಡಿ ಮಾಡಿರ್ತಾರೆ. ಅಂತೂ ಬಂತು ನೋಡಿ, ಸಿಕ್ಕೇ ಬಿಡ್ತು ನಮಗೆ ಹುಲಿ ರಾಜ. ನನಗಂತೂ ಹುಲಿನ ನೋಡಿ ತುಂಬ ಖುಷಿ ಆಯಿತು. ಇಷ್ಟು ಹತ್ರದಿಂದ ನಾವು ನೋಡ್ತೀವಿ ಅಂತ ಅಂದ್ಕೊಂಡೇ ಇತ್ತಿಲ್ಲ ಹುಲಿನ. ಅಂತೂ ಇವತ್ತು ನೋಡಿಬಿಟ್ವಿ. ಇಲ್ಲಿ ಒಟ್ಟು 3 ಹುಲಿಗಳಿದೆ ಅಂತೆ. 2 ಗಂಡು ಹುಲಿ, 1 ಹೆಣ್ಣು ಹುಲಿ ಇದೆಯಂತೆ. ಇದು ಗಂಡು ಹುಲಿ. ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಬೋನ್ ಒಳಗಡೆ ಇಟ್ಟಿದ್ದಾರೆ, ಅದು ಹೆಣ್ಣು ಹುಲಿ. ನೋಡಿ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಸೊಂದಿನಲ್ಲಿದೆ, ಕಾಣಿಸ್ತಿಲ್ಲ. ತುಂಬ ಹುಡುಕಿ ನೋಡಬೇಕಲ್ಲಿ, ಆವಾಗ ನಮಗೆ ಕಾಣಿಸತ್ತೆ. ಸೇಫ್ಟಿಗೋಸ್ಕರ ಎಲ್ಲ ಕಡೆ ಅರೇಂಜ್ ಮಾಡಿರ್ತಾರೆ. ನೋಡಿ ಅಲ್ಲಿ ಕೂತ್ಕೊಂಡಿದೆ ಹುಲಿ, ಹೆಣ್ಣು ಹುಲಿ ಅದು. ಹೆಣ್ಣು ಹುಲಿ ನಮಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಆದರೆ ಇಲ್ಲಿ ಬರ್ತಾ ಇಲ್ಲೊಂದು ಗಂಡು ಹುಲಿ. ಇದು ಸ್ವಲ್ಪ ವಯಸ್ಸಾಗಿದೆ ಈ ಹುಲಿಗೆ, ಸ್ವಲ್ಪ ನಿಧಾನ ನಡೆಯುತ್ತಿದ್ದು. ನೀವೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದರೆ ಒಂದು ಸರ್ತಿ ಲಯನ್ ಸಫಾರಿಗೆ ಭೇಟಿ ಕೊಡಿ. ಇಲ್ಲಿ ಪ್ರಾಣಿಗಳೆಲ್ಲ ತುಂಬ ಹತ್ರದಿಂದ ನೋಡಬಹುದು. ಮಕ್ಕಳನ್ನೆಲ್ಲ ಕರ್ಕೊಂಬಂದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ. ನಮಗೆ ಇಷ್ಟು ಹತ್ರದಿಂದ ನಾವು ನೋಡ್ತೀವಿ ಅಂತಲೇ ಅಂದ್ಕೊಂಡಿದ್ದಿಲ್ಲ. ತುಂಬ ಖುಷಿ ಆಯಿತು ಮಾತ್ರ ನೋಡಿ. ಹುಲಿರಾಜನ್ನು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ತನಕ ನಾವು 2 ಗಂಡು ಹುಲಿ ಮತ್ತು 1 ಹೆಣ್ಣು ಹುಲಿನ ನೋಡಿದ್ವಿ. ಇನ್ನು ಮುಂದೆ ನಾವು ಸಿಂಹರಾಜನನ್ನು ನೋಡೋಣಂತೆ, ಬನ್ನಿ. ನೋಡಿ ಈಗ 2 ಇಲ್ಲಿ ಸಿಂಹ ಇದೆ. 2 ಸಿಂಹನೂ ತುಂಬ ಹತ್ತಿರದಲ್ಲೇ ಕೂತ್ಕೊಂಡಿದೆ. ಒಂದು ಸಿಂಹದ ಹೆಸರು ಧರ್ಮ ಅಂತೇಳಿ, ಇನ್ನೊಂದು ಸಿಂಹದ ಹೆಸರು ಅರ್ಜುನ ಅಂತ ಹೇಳಿ. ಇದು ಸಿಂಹಿಣಿ ನೋಡಿ, ಇಲ್ಲಿದೆ ಸಿಂಹಿಣಿ. ಸಿಂಹಿಣಿನ ಬೋನ್ ಒಳಗಡೆ ಬಿಟ್ಟಿರ್ತಾರೆ. ಸಿಂಹರಾಜ ಆಚೆ ಇರುತ್ತೆ, ಫ್ರೀಯಾಗಿ ಬಿಟ್ಟಿರ್ತಾರೆ ಸಿಂಹರಾಜನ. ನೋಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಫೋಸ್ ಕೊಡುತ್ತೆ ಅಂತೇಳಿ ಸಿಂಹರಾಜ. ನೋಡಿ ನೋಡಿ ನೋಡಿ. ಇಲ್ಲಿ ತನಕ ಸಿಂಹಗಳನ್ನು ನೋಡಿದ್ವಿ. ಇನ್ನು ಮುಂದೆ ಯಾವ ರೀತಿ ಪ್ರಾಣಿ ಸಿಕ್ಕುತ್ತೆ ಅಂತ ನೋಡೋಣ ಬನ್ನಿ. ಹುಲಿ ಹಾಗೂ ಸಿಂಹಗಳನ್ನು ನೋಡಿ ನಾವು ಇನ್ನು ಮುಂದಕ್ಕೆ ಬಂದ್ವಾ. ಅಲ್ಲಿ ನಾವು ಬರ್ತಾ ಬರ್ತಾ ನಮಗೆ ಕಾಡು ಎಮ್ಮೆಗಳ ದರ್ಶನ ಆಯಿತು. ಅದು ಈಗ ಸಂಜೆ ವೇಳೆ ಅದಕ್ಕೆ ಸ್ನ್ಯಾಕ್ಸನ್ನು ಹಾಕಿರ್ತಾರೆ. ಹಾಗಾಗಿ ಅದು ಎಲ್ಲವುದು ತಿನ್ನೋದಕ್ಕೆ ಅಂತೇಳಿ ಎಲ್ಲವೂ ಒಂದೇ ಜಾಗದಲ್ಲಿ ಬಂದು ಸೇರಿರುತ್ತೆ. ಅಲ್ಲಲ್ಲೇ ಪ್ರಾಣಿಗಳಿಗೆ ಊಟದ ವ್ಯವಸ್ಥೆಗೆ ಅಂತ ಹೇಳಿ ಊಟ ಹಾಕಲಿಕ್ಕೆ ಅಂತಲೇ ಒಂದು ಜಾಗ ರೆಡಿ ಮಾಡಿರ್ತಾರೆ. ಪ್ರಾಣಿಗಳೆಲ್ಲ ಬಂದು ಅಲ್ಲಿ ಊಟ ಹಾಕಿದಾಗ ಬಂದು ಆ ಟೈಮಿಗೆ ಬಂದು ಅವು ತಿನ್ಕೊಂಡು ಹೋಗುತ್ತೆ. ನೋಡಿ ಹೇಗಿದೆ ಅಂತ ಸೈಜು ಕಾಡೆಮ್ಮೆ. ನಾವು ಬಸ್ಸಿನ ಟಿಕೆಟ್ ಮಾಡಿಸಿದಾಗ ಅವ್ರು ನಮಗೆ ಅಲ್ಲಿ ಸಾಂಬಾರ, ಜಿಂಕೆ
ಮತ್ತು ಕಾಡೆಮ್ಮೆ, ಹುಲಿ, ಸಿಂಹ ಇದಿಷ್ಟನ್ನು ತೋರಿಸಿ ಕರ್ಕೊಂಬಂದು ವಾಪಸ್ ನಮ್ಮನ್ನು ಅದೇ ಜಾಗದಲ್ಲಿ ಬಿಡ್ತಾರೆ. ಎಲ್ಲಿ ಹತ್ತಿದ್ವೋ ಅಲ್ಲಿಂದ ಮುಂದೆ ಝೂ ಉಂಟು. ಆ ಝೂನಲ್ಲಿ ನಾವು ಬಂದಾಗ ಅಲ್ಲಿ ಉಡ ನೋಡಿದ್ವಿ. ಇಲ್ಲೀಗ ಅಬ್ಸರ್ವ್ ಮಾಡಿ ನೋಡಿ, ಪೈಥಾನ್ ಇದೆ ಇಲ್ಲಿ, ಮತ್ತು ಅದರ ನೆಕ್ಸ್ಟ್ ಹದ್ದುಗಳು. ಝೂನಲ್ಲಿ ಅಲ್ಲಲ್ಲೇ ಒಂದೊಂದೇ ಬೋನ್ಗಳು ರೆಡಿ ಮಾಡಿರ್ತಾರೆ. ಇದು ಒಂದು ಪಕ್ಷಿ ನೋಡಿ, ಇದು ಇದೆ ಇಲ್ಲಿ. ಇದು ಸಿಲ್ವರ್ ಫೆಸೆಂಟ್ ಅಂತೇಳಿ, ಇದು ಒಂದು ಜಾತಿ ಪಕ್ಷಿ ನೋಡಿ. ಇದು ತುಂಬ ಚೆನ್ನಾಗಿದೆ, ನವಿಲು ನೋಡ್ದಂಗೆ ಆಗತ್ತೆ ಇದು. ಈಗ ನಾವು ಕಾಡು ಕೋಳಿಗಳನ್ನು ನೋಡೋಣಂತೆ ಬನ್ನಿ. ಇದು ನೋಡಲಿಕ್ಕೆ ಮಾಮೂಲಿ ಕೋಳಿ ಥರನೇ ಅನಿಸುತ್ತೆ, ಆದರೂ ಕಾಡು ಕೋಳಿ ಅಂತ ಹೇಳಿ ಹೆಸರು. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಮಾಮೂಲಿ ಕೋಳಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಕಾಡು ಕೋಳಿಗಳು. ಹುಂಜ ಮತ್ತು ಕೋಳಿ ಎರಡೂ ಇದೆ, ಪುಟ್ಟ ಮರಿಗಳ ಸಮೇತ ಇತ್ತು ಅಲ್ಲಿ. ಅಲ್ಲಿಂದ ಮುಂದೆ ನಾವು ಬಂದ್ವಿ ನವಿಲು ನೋಡೋದಕ್ಕೆ. ನವಿಲುಗಳು ಒಂದು 3-4 ನವಿಲಿತ್ತು, ತುಂಬ ಚೆನ್ನಾಗಿತ್ತು. ಹೆಣ್ಣವಿಲು ಗಂಡನವಿಲು ಎರಡೂ ಇದೆ ಇಲ್ಲಿ. ಇದು ಒಂದು ರೀತಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಇದ್ರ ಹೆಸರು ಏನು ಅಂತ ಗೊತ್ತಾಗಲಿಲ್ಲ ಅಲ್ಲಿ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಪಕ್ಷಿ ತುಂಬಾ ಕ್ಯೂಟಾಗಿದೆ ನೋಡಲಿಕ್ಕೆ. ಅಲ್ಲಿಂದ ಮುಂದೆ ಮತ್ತೆ ಬಾತುಕೋಳಿಗಳು. ಇಲ್ಲಿ ಒಂದೇ ಒಂದು ಬಾತುಕೋಳಿ ಇದೆ, ಇನ್ನು ಉಳಿದಿದ್ದು ಎಲ್ಲಿದೆ ಅಂತ ನೋಡಬೇಕು. ಇನ್ನೂ ಒಂದು ಕಡೆ ಇದೆ ಬಾತುಕೋಳಿಗಳು. ಹಾಗೆ ಇಲ್ಲಿ ನಾವು ನೆಕ್ಸ್ಟು ಇದನ್ನು ನೋಡಿ ಮುಂದೆ ಹೋಗ್ತಾ ಇದ್ವಿ. ಆವಾಗ ನಮಗೆ ಇಲ್ಲಿ ಇದು ಒಂದು ರೀತಿ ಪಕ್ಷಿ ಇದೆ ಇಲ್ಲಿ. ಇದ್ರ ನೆಕ್ಸ್ಟು ಮೊಲಗಳು ಒಂದು 4-5 ಮೊಲಗಳಿದೆ ಇಲ್ಲಿ. ತುಂಬ ಕ್ಯೂಟಾಗಿದೆ ಮೊಲ ನೋಡಿ, ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ ಹೇಳಿ. ತುಂಬ ಕ್ಯೂಟಾಗಿದೆ ಮೊಲಗಳು. ವಾವ್, ಸೂಪರ್, ಎಷ್ಟು ಚೆಂದ ಕೂತ್ಕೊಂಡಿದೆ ನೋಡಿ ಅದು. ಇದು ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಮೊಲಗಳನ್ನು ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಆವಾಗ ನಮಗೆ ನವಿಲು ಕಾಣಿಸ್ತು ಅಲ್ಲಿ. ಅದಿನ್ನೇನು ಗರಿ ಬಿಚ್ಚೇ ಬಿಡುತ್ತೇನೋ ಅಂತ ಹೇಳಿ ನಾವು ಖುಷಿಯಿಂದ ನೋಡ್ತಾ ಇದ್ವಿ, ಆದರೆ ಅದು ಗರಿ ಬಿಚ್ಚಲೇ ಇಲ್ಲ. ಹಾಗೆ ಅದರಷ್ಟು ಅದು ಊಟ ಮಾಡ್ತಾ ಇತ್ತು. ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು ಮಾತ್ರ. ಇದು ಗಂಡನವಿಲು, ಇದು ಹೆಣ್ಣವಿಲು ನೋಡಿ. ಇದು ಹೆಣ್ಣವಿಲಿಗೆ ಗರಿಗಳಿರೋಲ್ಲ. ಇದು ಒಂದು ಒಟ್ಟು 2 ಗಂಡು ನವಿಲು, 1 ಹೆಣ್ಣವಿಲು ಇತ್ತು ಅಲ್ಲಿ. ವಾವ್, ಸೂಪರ್ ಆಗಿದೆ ಮಾತ್ರ 2 ನೋಡಿ. ಈಗ ಸೈಡ್ ಫೋಸಿಂದ ಫೋಸ್ ಕೊಡ್ತಾ ಇದೆ, ಎಷ್ಟು ಉದ್ದ ಇದೆ ಅಂತೇಳಿ. ಮತ್ತು ಈಗ ನಮಗೆ ಇನ್ನೂ ಒಂದು ಕಡೆ ಬಾತುಕೋಳಿಗಳು ಕಾಣಿಸ್ತು. ಇಲ್ಲಿ ಸುಮಾರು ಒಂದು 7-8 ಬಾತುಕೋಳಿಗಳಿತ್ತು. ಇಲ್ಲೆರಡಿದೆ, ಮತ್ತು ಇನ್ನು ಈ ಕಡೆನೂ ಸ್ವಲ್ಪ ಇದೆ ನೋಡಿ, ಇಲ್ಲೂ ಒಂದು ಸ್ವಲ್ಪ ಇದೆ. ಎಷ್ಟು ಚೆಂದ ಇದೆ ಅಲ್ಲ, ಕ್ಯೂಟಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್, ಸೂಪರ್. ಬಾತುಕೋಳಿಗಳನ್ನು ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಏನು ಸಿಕ್ತು ಅಂತ ಹೇಳಿದರೆ ನೋಡಿ, ಈಗ ಮೊಸಳೆ ಕಾಣಿಸ್ತು. ಅದು ಫುಲ್ ನಿದ್ದೆ ಮಾಡ್ತಾ ಇತ್ತು. ಸುಮ್ಮನೆ ಏನೋ ಒಂದು ಕಲ್ಲು ಇದೆಯೇನೋ ಅಲ್ಲಿ ಅನ್ಬೇಕು, ಆ ರೀತಿ ಇದೆ ಅದು. ಒಂದು ಚೂರು ಅಲ್ಲಾಡ್ತಾ ಇಲ್ಲ, ಹಾಗೆ ಮಲ್ಕೊಂಡಿದೆ. ಈಗ ನೆಕ್ಸ್ಟು ಆಮೆಗಳು, ನಕ್ಷತ್ರ ಆಮೆ ಅಂತ ಹೇಳಿದ್ದು, ಪುಟ್ಟದಾಗಿ ಪುಟ್ಟದು ಒಂದು 5-6 ಇತ್ತು ಅಲ್ಲಿ. ಎಷ್ಟು ಚೆಂದ ನಡ್ಕೊಂಡು ಬರ್ತಾ ಇದೆ ನೋಡಿ, ಪುಟ್ಟಗೆ ಹೆಜ್ಜೆ ಆಗ್ತಾ ಆಮೆ ನೋಡಿ. ಇಲ್ಲೊಂದುಂಟು, ಒಟ್ಟೊಂದು 5-6 ಆಮೆಗಳಿದೆ ಅಲ್ಲಿ. ಅಲ್ಲಿಂದ ಮುಂದೆ ನಮಗೆ ಜಿಂಕೆಗಳು ಕಾಣಿಸ್ತು.
ಜಿಂಕೆನೂ ಎಲ್ಲ ಸುಮಾರು ಇದೆ ಅಲ್ಲಿ. ಇದು ನೋಡಿ, ಇದು ಮುಂಗುಸಿ ಹೆಂಗಿದೆ ಅಂತೇಳಿ. ಇದು ಹಾಗೆ ಆಚೆ ಓಡಾಡ್ತಾ ಇತ್ತು ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಓಡತ್ತೆ ನೋಡ್ತಾ ಇರಿ, ಈಗ ಓಡ್ತು. ಈಗ ನೋಡಿ ಕಾಡಾನೆ ಕಾಣಿಸ್ತಾ ಇದೆ. ಏನು ಸೈಜ್ ಇದೆ ಅಂತ ಹೇಳಿ. ಊಟ ಮಾಡ್ತಾ ಇದೆ ಅದು. ನೀರಾನೆ, ಕಾಡಾನೆ, ನೀರಾನೆ ಅಂತ ಹೇಳ್ತಾರೆ. ಅಲ್ಲೇ ಜೊತೆಗೆ ಮಂಗಣ್ಣಗಳ ಸಮೇತ ಅದ್ರ ಜೊತೆಗೆ ಆಟ ಆಡ್ತಾ ಇದೆ. ಅದಕ್ಕೆ ಹಾಕಿರೋ ಊಟ ಎಲ್ಲ ತೆಕ್ಕೊಂಡು ಹೋಗ್ತಾ ಇದೆ ನೋಡಿ. ಇಲ್ಲಿ ಮಂಗಣ್ಣಗಳ ಕ್ಯೂ ಎಲ್ಲವೂ ಕಾಂಪೌಂಡ್ ಮೇಲೆ ಕೂತ್ಕೊಂಡಿದೆ. ಅಲ್ಲಿ ಒಟ್ಟು 2 ನೀರಾನೆಗಳಿತ್ತು. 2 ನೋಡಿ ಏನು ಸೈಜ್ ಇದೆ ಅಂತ ಹೇಳಿ. ಅವು ಅದರಷ್ಟಿಗೆ ಅದು ಊಟ ಮಾಡ್ತಾ ಉಂಟು. ನೀವು ಯಾರೇನಾದರೂ ಮಾಡ್ಕೊಳ್ಳಿ, ನಾನು ಊಟ ಮಾಡ್ತೀನಿ ಅಂತ ಹೇಳಿ. ನೀರಾನೆ ನೋಡಿ ಮುಂದಕ್ಕೆ ಬರ್ತಾ ನಮಗಲ್ಲಿ ಆಸ್ಟ್ರಿಚ್ ಪಕ್ಷಿ ಕಾಣಿಸ್ತು. ಒಟ್ಟು 4 ಪಕ್ಷಿ ಇದೆ. 2 ಒಂದರಲ್ಲಿ ಬಿಟ್ಟಿದ್ದಾರೆ. ನೋಡೋದಕ್ಕೇನು ಸೈಜ್ ಇದೆ ಅಂತಂದರೆ ನಿಜಕ್ಕೂ ಇಷ್ಟು ಹತ್ರದಿಂದ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿತ್ತಿಲ್ಲ. ಇಷ್ಟು ದೊಡ್ಡ ಪಕ್ಷಿಗಳನ್ನು, ಪ್ರಾಣಿಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಈಗ ಇಲ್ಲಿ ಇನ್ನೊಂದು ಕಡೆ 2 ಇಲ್ಲಿ ಬಿಟ್ಟಿದ್ದಾರೆ. 2 ಒಂದು ಕಡೆ ಇದೆ, ಇನ್ನೆರಡು ಒಂದು ಕಡೆ ಇದೆ. ನೋಡಿ ಅದು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ. ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅದು ನಡೀತಾ ಇದ್ದರೆ. ನೋಡಿ ಎಷ್ಟು ಕ್ಯೂಟಾಗಿ ನಡೀತಾ ಇದೆ ಅಂತ ಹೇಳಿ. ಸೂಪರ್. ನೋಡಿ ಎಷ್ಟು ಮುದ್ದಾಗಿ ನಡೀತಾ ಇದೆ ಅಂತ. ಇಲ್ಲಿಗೆ ನಾವು ಲಯನ್ ಸಫಾರಿಯ ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ಇನ್ನು ಚಿರತೆಗಳಿತ್ತು, ಆದರೆ ನಮಗಲ್ಲಿ ಅದು ತುಂಬ ದೂರದಲ್ಲಿದ್ದರಿಂದ ನಮಗದು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. 3 ಚಿರತೆ ಇತ್ತು ಅಲ್ಲಿ. ಒಂದು ಕಪ್ಪುದು, ಒಂದು ಬಿಳಿದು, ಒಂದು ಮಾಮೂಲಿ ಕಲರು. ತುಂಬ ಚೆನ್ನಾಗಿತ್ತು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.